ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದುಬೈ ಏರ್ ಶೋನಲ್ಲಿ ಒಂದು ಘನಘೋರ ದುರಂತ ನಡೆದು ಹೋಗಿದೆ. ನೋಡ್ತಾ ಇದ್ದಂತೆ ಭಾರತದ ತೇಜಸ್ ನೆಲಕ್ಕೆ ಅಪ್ಪಳಿಸಿದಂತಹ ಘಟನೆ ಸಂಭವಿಸಿದೆ. ಒಂದು ಡೆಮೋ ಹಾರಾಟದ ಸಮಯದಲ್ಲಿ ಈ ಭಾರೀ ಅಪಘಾತ ಸಂಭವಿಸಿದೆ. ಈ ಘೋರ ದುರಂತದಲ್ಲಿ ಪೈಲಟ್ ದುರ್ಮರಣ ಹೊಂದಿದ್ದಾರೆ, ಪೈಲಟ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಂಡಿಯನ್ ಏರ್ ಫೋರ್ಸು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ದೃಢಪಡಿಸಿದೆ. ದುರಂತದ ತನಿಖೆಗಾಗಿ ಒಂದು ಸಮಿತಿ ಕೂಡ ರಚನೆ ಮಾಡಿದೆ ವಾಯುಪಡೆ. ಭಾರತದ ಲಘು ಯುದ್ಧ ವಿಮಾನ ತೇಜಸ್ ಫೈಟರ್ ಜೆಟ್ ನೋಡ್ತಾ ಇದ್ದಂತೆ ನೆಲಕ್ಕೆ ಅಪ್ಪಳಿಸಿದೆ. ತಾತ್ಕಾಲಿಕವಾಗಿ ಡೆಮೋ ಅಂತ ನಾವೇನು ಕರಿತೀವಿ, ಒಂದು ಡೆಮೋ ಶೋ ನಡೆಸಲಾಗ್ತಾ ಇತ್ತು, ಡೆಮೋ ಹಾರಾಟ ನಡೆಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ನೋಡ್ತಾ ಇದ್ದಂತೆ ನಿಯಂತ್ರಣ ಕಳೆದುಕೊಂಡು ನೆಲಕ್ಕೆ ಅಪ್ಪಳಿಸಿ ಸ್ಫೋಟ ಆಗಿದೆ. ಬೆಂಗಳೂರಿನ HAL ನಿರ್ಮಿತ ತೇಜಸ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿದೆ. ಒಂದು ತೇಜಸ್ ಜೆಟ್ ಮೌಲ್ಯ 600 ಕೋಟಿ ರೂಪಾಯಿ. ಭಾರಿ ದುರಂತಕ್ಕೆ ಈಡಾಗಿದೆ ತೇಜಸ್ ಫೈಟರ್ ಜೆಟ್ಟು. ಇನ್ನು ಈ ಫೈಟರ್ ಜೆಟ್ಟನ್ನು ಉಡಾಯಿಸ್ತಾ ಇದ್ದಂತಹ ಒಬ್ಬ ಪೈಲಟ್ ಈ ಘೋರ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಏರ್ಫೋರ್ಸ್ ಈಗ ಮಾಹಿತಿಗಳನ್ನು ಕೊಟ್ಟಿದೆ. ಇನ್ನು ಇಜೆಕ್ಟ್ ಆಯಿತಾ ಅಥವಾ ಇಲ್ವಾ ಅಂದರೆ ಪೈಲಟು ಇಜೆಕ್ಟ್ ಮಾಡಬೇಕಾದ್ರೆ ಇಜೆಕ್ಟು ಸರಿಯಾಗಿ ವರ್ಕ್ ಆಯಿತಾ ಅಥವಾ ಇಲ್ವಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಪತನ ಆಗೋದಕ್ಕೆ ಈ ತಾಂತ್ರಿಕ ದೋಷ ಕಂಡುಬರೋದಕ್ಕೆ ಕಾರಣ ಏನಾಯಿತು, ಇದನ್ನು ತನಿಖೆ ಮಾಡೋದಕ್ಕೆ ಅಂತ ಒಂದು ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಈ ದುರಂತವನ್ನು ತನಿಖೆ ಮಾಡಲಾಗುತ್ತೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಇದೇ ರೀತಿಯಾದಂತಹ ದುರಂತಗಳು ಸಂಭವಿಸ್ತಾ ಇದೆ. ಇವತ್ತು ಮಧ್ಯಾಹ್ನ 3:40 ಇಡೀ ಭಾರತವನ್ನು ದುಃಖದ ಮಡುವಿಗೆ ತಳ್ಳಿದಂತಹ ಒಂದು ಘಟನೆ ಸಂಭವಿಸಿತು. ಇನ್ನು ದುರಂತ ಹೇಗೆ ಸಂಭವಿಸಿತು ಅಂತ ನೋಡೋದಾದರೆ, ದುಬೈನ ಅಲ್ ಮಕ್ತೌಮ್ ಏರ್ಪೋರ್ಟ್ ಏನಿದೆ, ಇದರಲ್ಲಿ ಒಂದು ಏರ್ ಶೋ ನಡೆಸಲಾಗ್ತಾ ಇತ್ತು. ಏರ್ ಶೋನಲ್ಲಿ ಒಂದು ಡೆಮೋ ಹಾರಾಟದ ಸಮಯ ಏನಿದೆ, ತಾತ್ಕಾಲಿಕವಾಗಿ ಒಂದು ಡೆಮೋ ಹಾರಾಟ ನಡೆಸಲಾಗ್ತಾ ಇತ್ತು. ಇದೇ ಸಮಯದಲ್ಲಿ ಈ ದುರಂತ ಸಂಭವಿಸಿದೆ. ಮಧ್ಯಾಹ್ನ 3:40 ಅಪಘಾತ ಸಂಭವಿಸಿದೆ ಅಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ದುಬೈ ಏರ್ ಶೋನಲ್ಲಿ 1989ರಲ್ಲಿ ಈ ದುಬೈ ಏರ್ ಶೋ ಪ್ರಾರಂಭ ಮಾಡಲಾಗಿತ್ತು. ಪ್ರತಿ 2 ವರ್ಷಕ್ಕೊಮ್ಮೆ ಈ ದುಬೈ ಏರ್ ಶೋ ನಡೆಯುತ್ತೆ. 2 ವರ್ಷಗಳಿಗೊಮ್ಮೆ ಇದನ್ನು ಆಯೋಜನೆ ಮಾಡಲಾಗುತ್ತೆ. ಅಲ್ ಮಕ್ತೌಮ್ ಏರ್ಪೋರ್ಟ್ನಲ್ಲಿ ಈ ಒಂದು ಏರ್ ಶೋ ನಡೆಯುತ್ತೆ. ಇನ್ನು ತೇಜಸ್ಸು ಸತತ 3 ವರ್ಷಗಳಿಂದ ಈ ಒಂದು ಏರ್ ಶೋನಲ್ಲಿ ಭಾಗವಹಿಸ್ತಾ ಇತ್ತು. ಅದೇ ರೀತಿ ಈ ವರ್ಷವೂ ಕೂಡ ಈ ಏರ್ ಶೋನಲ್ಲಿ ಭಾಗವಹಿಸಿತ್ತು. ಇನ್ನು ಏನಿದು ವಿಚಾರಣಾ ನ್ಯಾಯಾಲಯ ಅಂತ ನೋಡೋದಾದರೆ, ಅಂದರೆ ಈಗ ವಿಚಾರಣಾ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುತ್ತೆ. ವಿಚಾರಣಾ ನ್ಯಾಯಾಲಯ ಒಂದು ಔಪಚಾರಿಕ ತನಿಖಾ ಸಮಿತಿ, ಇದು ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ಅದು ತನಿಖೆ ನಡೆಸುತ್ತೆ. ಔಪಚಾರಿಕ ಸಮಿತಿ ಇದು. ವಿಚಾರಣಾ ನ್ಯಾಯಾಲಯ ಕೇವಲ ತನಿಖೆ ಮಾತ್ರ ನಡೆಸುತ್ತೆ. ಅಂದರೆ ಇದು ಕೇವಲ ಒಂದು ತನಿಖೆ ನಡೆಸಿ ಏನು ವರದಿ ಇರುತ್ತೆ ಆ ವರದಿಯನ್ನು ಸರ್ಕಾರಕ್ಕೆ ಅದು ಸಲ್ಲಿಕೆ ಮಾಡುತ್ತೆ. ಅದರ ಜೊತೆಗೆ ಏರ್ಫೋರ್ಸ್ಗೂ ಕೂಡ ಅದು ಸಲ್ಲಿಕೆ ಮಾಡುತ್ತೆ. ಒಂದು ವೇಳೆ ತನಿಖೆ ವೇಳೆ ಅಪರಾಧದ ನಿರ್ಣಯ ಏನಾದರೂ ಕಂಡು ಬಂದಿದ್ದೆ ಆದರೆ, ಅಂದರೆ ಏನಾದರೂ ಸಮಸ್ಯೆಗಳಿತ್ತು, ಯಾರದ್ದಾದರೂ ಇದರಲ್ಲಿ ಅಪರಾಧ ಇದೆ ಅಂತ ಕಂಡು ಬಂದರೆ ಪ್ರತ್ಯೇಕವಾಗಿ ಪ್ರಕ್ರಿಯೆ ಮೂಲಕವಾಗಿ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಅಂತ ಕೈಗೊಳ್ಳಲಾಗುತ್ತೆ. 3 ಸಶಸ್ತ್ರ ಪಡೆಗಳಲ್ಲಿನ ಗಂಭೀರ ಘಟನೆಗಳೇನಿರುತ್ತೆ, ಅಂದರೆ ನಮ್ಮ 3 ಸಶಸ್ತ್ರ ಪಡೆಗಳು, ವಾಯುಸೇನೆ ಆಗಿರಬಹುದು, ನೌಕಾಸೇನೆ, ಜೊತೆಗೆ ಸೇನೆ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಗಂಭೀರ ಘಟನೆಗಳು ನಡೆದಿದ್ದೆ ಆದರೆ ಅದನ್ನು ತನಿಖೆ ಮಾಡಲಾಗುತ್ತೆ. ವಿಮಾನ ಅಪಘಾತಗಳಾಗಿರಬಹುದು, ಸಾವುಗಳಾಗಿರಬಹುದು, ಅಥವಾ ಕಾರ್ಯಾಚರಣೆಯ ವೈಫಲ್ಯ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ತನಿಖೆಗಾಗಿ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣಾ ನ್ಯಾಯಾಲಯವನ್ನು ರಚನೆ ಮಾಡಲಾಗಿತ್ತು. ಈಗ ಈ ವಿಚಾರಣಾ ನ್ಯಾಯಾಲಯ ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡುತ್ತೆ. ಏನಾಯಿತು ಅನ್ನುವಂತಹ ವಿಚಾರವನ್ನು ತನಿಖೆ ಮಾಡುತ್ತೆ. ತನಿಖೆ ಮಾಡಿದ ಬಳಿಕ ಅದನ್ನು ಸರ್ಕಾರಕ್ಕೆ, ಜೊತೆಗೆ ಏರ್ಫೋರ್ಸ್ಗೂ ಕೂಡ ಅದನ್ನು ನೀಡಲಾಗುತ್ತೆ. ಇನ್ನು ಮುಂದೆ ಯಾವ ರೀತಿಯಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾವ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳು ಈ ಹಿಂದೆ ನಡೆದಂತಹ ದುರ್ಘಟನೆಗಳೇನಿತ್ತು ಅದರಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತ, ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆಗಳಾಗುತ್ತೆ, ಮಾಹಿತಿಗಳು ಹೊರಬರುತ್ತೆ. ಆದರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನೋಡ್ತಾ ಇದ್ದಂತೆ ಒಂದು ಡೆಮೋ ಪ್ರದರ್ಶನ ಏನಿದೆ, ಡೆಮೋ ಹಾರಾಟ ಏನಿತ್ತು
ಅದರಲ್ಲಿ ನೋಡ್ತಾ ಇದ್ದಂತೆ ನಿಯಂತ್ರಣ ಕಳೆದುಕೊಂಡು ನೆಲಕ್ಕೆ ಅಪ್ಪಳಿಸಿ ಓರ್ವ ಪೈಲಟ್ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇಜೆಕ್ಟ್ ಆಗಲಿಲ್ವಾ, ಏನು ಒಳಗಡೆ ಕೂತಿರ್ತಾರೆ ಪೈಲಟ್ ಕೂತಿರುವಂತಹ ಸೀಟ್ ಇಜೆಕ್ಟ್ ಆಗಲಿಲ್ವಾ, ಏನಾದರೂ ಅಲ್ಲೂ ಕೂಡ ಸಮಸ್ಯೆಗಳು ಇತ್ತ, ಕೊನೆಯ ಹಂತದಲ್ಲಿ ಅವರು ಏನು ನಿಯಂತ್ರಣಕ್ಕೆ ಸಿಗ್ತಾನೆ ಇಲ್ಲ ಇನ್ನು ಅಂತ ಯಾವಾಗ ಗೊತ್ತಾಗುತ್ತೆ, ಯಾವಾಗ ಖಾತ್ರಿ ಆಗುತ್ತೆ ಆಗ ಅವರು ಇಜೆಕ್ಟ್ ಮಾಡ್ತಾರೆ. ಆದರೆ ಈ ಒಂದು ದುರ್ಘಟನೆಯಲ್ಲಿ ಅದಕ್ಕೂ ಮುಂಚೆ ಇಜೆಕ್ಟ್ ಆಗಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅದರ ಜೊತೆಗೆ ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಿದ್ದಾದರೂ ಏನು, ಈ ಹಿಂದೆಯೂ ಕೂಡ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಒಂದು ಅಪಘಾತಗಳು ಸಂಭವಿಸಿದ್ದಾವೆ. ತೇಜಸ್ ಫೈಟರ್ ಜೆಟ್ ಅಪಘಾತಕ್ಕೆ ಈಡಾಗಿದೆ. ಹೀಗಾಗಿ ಆ ಒಂದು ತಾಂತ್ರಿಕ ದೋಷಗಳಿಗೂ ಇದಕ್ಕೂ ಸಮನ್ವಯತೆ ಏನಾದರೂ ಇದೆಯಾ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಒಂದು ವಿಚಾರಣಾ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೆಸುತ್ತೆ. ಇನ್ನು ವಿಚಾರಣಾ ನ್ಯಾಯಾಲಯ ಏನಿದು ಅಂತ ನೋಡೋದಾದರೆ, ಈ ವಿಚಾರಣಾ ನ್ಯಾಯಾಲಯವನ್ನು ಭಾರತ ಸರ್ಕಾರ ಸ್ಥಾಪನೆ ಮಾಡಿದೆ. ಅಂದರೆ ಈ ರೀತಿಯ ಒಂದು ದುರ್ಘಟನೆಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ 3 ಸೇನೆಗಳಲ್ಲಿ, ಅದು ನೌಕಾಪಡೆ ಆಗಿರಬಹುದು, ವಾಯುಪಡೆ ಆಗಿರಬಹುದು ಅಥವಾ ಸೇನೆ ಆಗಿರಬಹುದು, ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಂಭೀರ ಘಟನೆಗಳು ಆಗಿದ್ದೇ ಆದರೆ ಅದನ್ನು ತನಿಖೆ ಮಾಡಲಾಗುತ್ತೆ. ಕೇವಲ ತನಿಖೆ ಮಾಡಿ ಅದು ವರದಿಯನ್ನು ಮಾತ್ರ ಕೊಡುತ್ತೆ ಈ ಒಂದು ವಿಚಾರಣಾ ನ್ಯಾಯಾಲಯ. ಅದಾದ ನಂತರ ಅದರಲ್ಲಿ ಏನಾದರೂ ಯಾರದ್ದಾದರೂ ಅಪರಾಧ ಏನಾದರೂ ಕಂಡು ಬಂದರೆ, ಯಾರಾದರೂ ಇದರಲ್ಲಿ ತಮ್ಮ ನಿರ್ಲಕ್ಷ್ಯವನ್ನು ಮಾಡಿದ್ದೇ ಆದರೆ ಆಗ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದಾಗಿರಬಹುದು ಅಥವಾ ಅವರ ವಿರುದ್ಧ ತನಿಖೆ ಮಾಡುವಂಥದ್ದಾಗಿರಬಹುದು. ಅದಕ್ಕೆ ಬೇರೆಯದ್ದೇ ಆದಂತಹ ಕೆಲವು ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಮುಂದಿನ ಕ್ರಮಗಳೇನಿದೆ ಆ ಮುಂದಿನ ಕ್ರಮಗಳ ಹಂತದಲ್ಲಿ ಅದನ್ನು ಕೈಗೊಳ್ಳಲಾಗುತ್ತೆ. ಆದರೆ ದುಬೈನಲ್ಲಿ ಘಟಿಸಿರುವಂತಹ ಈ ಒಂದು ಘಟನೆ ಭಾರತಕ್ಕೆ ಬರ ಸಿಡಿಲಿನಂತೆ ಬಂದಪ್ಪಳಿಸಿದಂತಾಗಿದೆ. ಇದರಲ್ಲಿ ಓರ್ವ ಸೈನಿಕ, ಓರ್ವ ಪೈಲಟು